ಹಾಯ್ ಎಕ್ಸಾಮ್ ಚೆನ್ನಾಗಿ ಓದ್ಕ. ಸೊ ಹಾಯ್ ಹಲೋ ನಮಸ್ಕಾರ ಗುರು ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ಎಲ್ಲರಿಗೆ ಕನ್ನಡ ಪೇಜ್ಗೆ ಸ್ವಾಗತ ಸುಸ್ವಾಗತ. ಸೊ ಗೈಸ್ ಇವತ್ತು ನಾನು ಯಾರ ಮನೇಲಿದ್ದೀನಿ ಗೊತ್ತಾ? ಪಾಪ ಇದು 2ನೇ ಸಲ ಗೈಸ್ ಆ ಹುಡುಗಿ ಟಾರ್ಚರ್ ಕೊಡ್ತೀನಿ. ಚೆನ್ನಾಗಾರ ಇದೆಯಾ ತೋರ್ಸು ಒಂದ್ಸಲ. ಸೊ ಬೃಂದಾವನ್ ಮನೆಯಲ್ಲಿದ್ದೀವಿ ಅಂಡ್ ಗೈಸ್ ನನಗೆ 5 ಗಂಟೆಗೆ ರೆಡಿ ಇರ್ಬೇಕು. 5 ಗಂಟೆಗೆ ಕಾರ್ ಹೋಗ್ತೀನಿ ಅಂತೀವಿ. 5:40 ಅದು ಗೈಸ್ ಸ್ವಲ್ಪ ನಮ್ಮ ಮನೆಯಲ್ಲಿ ಹಂಗೆ 4 ಗಂಟೆಯಿಂದ 5 ಗಂಟೆಗೆ ರೆಡಿ ಆಗಿರ್ತಾರೆ, 1 ತಾಸು ಲೇಟ್ ಆಗಿ. ಅಂದ್ರೆ 4 ಗಂಟೆಗೆ ಹೇಳ್ಬೇಕಿತ್ತು ಗೈಸ್ ಅವಳಿಗೆ. ನಾನು 3 ಗಂಟೆಗೆ 4 ಗಂಟೆಗೆ ಇಲ್ಲಿ ಬರ್ತಿದ್ದೆ. ಸೊ ಗೈಸ್ ಅವಾಗಲೇ ನಿಮಗೆ ಹೇಳಕ್ ಬಂದೆ, ಇದು ಬೃಂದಾಂದು ಡಾಟ್ ಕಲೆಕ್ಷನ್ಸ್. ಸೊ ಡಾಲ್ ಅಲ್ಲ ಗೈಸ್, ಕೀ ಬಂಚ್ ಕಲೆಕ್ಷನ್. ಒಂದು ಅದರಲ್ಲಿ ಏನು ಸಿಕ್ಕುತ್ತೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಗೊತ್ತಿಲ್ಲ. 3 4 ಸಿಂಚನ್ ಒಂದು ಡೈ ಹಾಟ್ ಫ್ಯಾನ್ ಡಿಶ್ ಲೆಕ್ಕ ಮಾಡ್ತೈತೆ ನನಗೆ. ಸೊ ಇದೊಂದು ಆಮೇಲೆ ನಾನು ಮೆನ್ಷನ್ ಮಾಡ್ತೀನಿ. ಇದೊಂದು ಸಿಕ್ಕಿಮಿಗೆ ಹೋಗಕ್ಕೆ ತಂದಿದ್ದೀವಿ. ಇದೊಂದು ಡಾಲ್ ಕೀ ಬಂಚ್. ಇದೊಂದು 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 ಇದು ಇದೊಂದು ಇದೊಂದು ಐ ಥಿಂಕ್ ಇದನ್ನೆಲ್ಲ ಅವೆಲ್ಲ ತೋರಿಸಿ ಅದೇನಲ್ಲ ಅಷ್ಟೇ ಗೈಸ್. ನಂಗೆ ಇದ್ರಲ್ಲಿ ಯಾರು ಇಷ್ಟ ಆಯ್ತು ಗೊತ್ತಾ? ನನಗೆ ಇದು ಇಷ್ಟ ಆಯ್ತು. ಚೆನ್ನಾಗಿದೆ. ಇದು ಚೆನ್ನಾಗಿದೆ ನೋಡಿ. ಅದೇ ಹೇಳಕ್ಕೆ. ಸೊ ನಿಮಗೆ ಅದು ಇಷ್ಟ ಆಯ್ತು ಕಮೆಂಟ್ ಹಾಕಿ. ಸೊ ಗೈಸ್ ನಾವು ಇವಾಗ ಚಿನ್ಮಯ್ ಮನೆ ಹತ್ರ ಇದ್ದೀವಿ. ಅಲ್ಲಿಂದ ಹೊರಟು ಚಿನ್ಮಯ್ ಮನೆಗೆ ಬಂದೀವಿ. ಬನ್ನಿ ಗೈಸ್ ಆಲ್ ಪಿಕ್ ಮಾಡ್ಕೊಂಡು ಹೋಗೋಣ. ಈಗ ಬೆಟರ್ ಸ್ವಲ್ಪ ಮೇಲೆ ನೀನು ಕೂರು ಗೈಸ್. ಇವಾಗ ಅವಳನ್ನು ಪಿಕ್ ಮಾಡಿ ಶಿವಮೊಗ್ಗ ಹತ್ರ ಹೋಗ್ತಿದ್ದೀವಿ. ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿ ತಿಂಡಿ ತಿಂದು ಆಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಬನ್ನಿ ಗೈಸ್. ಸೊ ಗೈಸ್ ಟಿಫನ್ಗೆ ಶಿವಮೊಗ್ಗದ ಹತ್ರ ವಿಧಾತ್ರಿ ಭವನ್ ಅಂತ ಹೋಟೆಲ್ಗೆ ಇಳಿದು ತಿಂಡಿ ತಿಂತಾಯಿದ್ದೀವಿ. ನಾನು ಇಡ್ಲಿ ಆರ್ಡ್ರ್ ಮಾಡಿದೆ, ಬನ್ಸ್ ಆರ್ಡ್ರ್ ಮಾಡಿದರು, ದೋಸೆ ಆರ್ಡ್ರ್ ಮಾಡಿದರು. ಆಲ್ಮೋಸ್ಟ್ ಅಲ್ಲಿ ಇಡ್ಲಿ ಇತ್ತು. ಸೊ ತಿಂಡಿ ತಿಂದು ಹೋಗೋಣ ಬನ್ನಿ. ಸೊ ಗೈಸ್ ಊಟ ಎಲ್ಲ ಮುಗಿಸಿ ಐಸ್ ಕ್ರೀಮ್ ತಗೊಂಡು ಹೋಗ್ತಾ ಇದ್ದೀವಿ. ಚಿನ್ಮಯ್ ಫೈನಲಿ ಇದನ್ನ ಟ್ರೈ ಮಾಡಿಲ್ಲ ಆಕ್ಚುಲಿ, ಅದಕ್ಕೆ ತಗೊಂಡಿದ್ದೀನಿ. ಇದನ್ನ ನಾನು ಟ್ರೈ ಮಾಡಿಲ್ಲ, ಅದಕ್ಕೆ ತಗೊಂಡಿದ್ದೀನಿ. ಸ್ವಲ್ಪ ಟ್ರೈಡ್ ಅದರ್ ಥಿಂಗ್ಸ್. ನೋಡೋಣ, ಇದು ಒಂದು ಸರಿ ಟ್ರೈ ಮಾಡ. ಇವರೆಲ್ಲ ಬೇರೆ ತಗೊಂಡಿದ್ದಾರೆ, ಇವರಿಬ್ರು ಸೇಮ್ ತಗೊಂಡಿದ್ದಾರೆ. ಏನೋ ಡೋನಟ್ ತಗೊಂಡಿದ್ರು. ಕೊಡಿ ಇಲ್ಲ ನಂದು. ಓಕೆ ನಂದು ದೀಕ್ಷಿದು ಸೇಮ್. ಬೃಂದಾ ಡೋನಟ್ ತಗೊಂಡಿದ್ದಾಳೆ. ಸೊ ನಾನು ಅದನ್ನ ಟ್ರೈ ಮಾಡಿದ್ದೀನಿ, ಅದಕ್ಕೆ ನನಗೆ ಬೇಡ ಅನಿಸ್ತು. ಅಂಡ್ ಅಕ್ಕ ಯೋಗಟ್ ಕೇಳಲ್ಲ. ಕೇಳು ಯಾರು ಕೇಳಿದ್ರು ಅಂತ ಇಷ್ಟೆಲ್ಲ ಹೇಳ್ತಿದ್ಯಾ?
ಸುಮ್ಮನೆ ಏನೋ ಪಾಪ ವ್ಲಾಗಿಂಗ್ ವ್ಯೂಸ್ ಆಗ್ಲಿ ಅಂತ ಏನಾದ್ರು ಹೇಳಿದ್ರೆ ನಾನು ಹಿಂಗ್ ಮಾತಾಡ್ತಾಳೆ ತಗೋ ಇಟ್ಕೋ ಐಸ್ ಕ್ರೀಮು ಅದಿಷ್ಟ ಎಲ್ಲ ಎತ್ತಿಟ್ಟಿದೀನಿ ಅಂದ ತಕ್ಷಣ ಸೊ ಗೈಸ್ ಎಲ್ಲಿಂದ ನಾವು ಸಕ್ಕರೆ ಬೈಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್ ಹೋಗೋಣ. ಗೈಸ್ ನಾವಿವಾಗ ಸಕ್ಕರೆ ಬೈಲಲ್ಲಿದ್ದೀವಿ. ತುಂಬ ಮಾತಾಡೀನಿ ಆದರೆ ಒಂದು ರೆಕಾರ್ಡ್ ಆಗಿಲ್ಲ. ಮೈಕ್ ಆಫಲ್ಲಿಟ್ಟು ಮಾತಾಡ್ಬಿಟ್ಟಿನಿ, ಒಂದೊಂದು ರೆಕಾರ್ಡ್ ಆಗಿಲ್ಲ. ಇಲ್ಲಂತೂ ಗಿಚ್ಚಿ ಶೇಪೌಟ್ ಗೈಸ್. ಯೂಟ್ಯೂಬರ್ಸಿಗಂತೂ ಸಕ್ಕತ್ ಶೇಪೌಟ್ ಮಾಡಿದರು. ರೆಕಾರ್ಡ್ ಆಗಿದ್ರೆ ಹಾಕ್ತೀನಿ ನೋಡಿರಿ. ಗೈಸ್ ಇವಾಗ ಬೋಟಿಂಗಿಗೆ ಹೋಗ್ತಾ ಇದ್ದೀವಿ. ಅಯ್ಯೋ ದೇವ, ಒಂಚೂರು ರೆಕಾರ್ಡ್ ಆಗಿಲ್ಲ ಗೈಸ್. ಚೆಕ್ ಮಾಡಿದರೆ ನಾನೆಲ್ಲ ಇವಾಗ ಚೆಕ್ ಮಾಡ್ತಿದ್ದೇನೆ, ಆವಾಗಲೇ ಚೆಕ್ ಮಾಡಬೇಕಿತ್ತು. ಆಯಪ್ಪ ನೋಡಿದರೆ ಭಾಳ ಕಾಯಿಸ್ಬಿಟ್ಟ ಗೈಸ್. ಒಂದು ಅರ್ಧ ಗಂಟೆ ಅಂತೂ ಕಾದ್ವಿ ಅಲ್ಲಿ. ಸೊ ಕಾಯ್ದು ಆಮೇಲೆ ಹೋದ್ವಿ. ಎರಡು ಸೇಮ್ ಬೋಟೆ, ಬಟ್ ಅದು ದೊಡ್ಡದು ಇದು ಸಣ್ಣದು ಅಂತ ಹೇಳಿ ಏನೇನೋ ಮಾಡ್ದ. ಬಟ್ ಹೋದ್ವಿ, ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಇನ್ನೂ ಏನೇನೋ ಮಾತಾಡಿದ್ವಿ, ಬಟ್ ಎಲ್ಲ ಡಿಲೀಟ್ ಮಾಡಬೇಕಾಯ್ತು. ಏನು ಮಾತಾಡಿದ್ವಿ ಅಂತ ಗೊತ್ತಾಗದೆ. ಬನ್ನಿ ಗೈಸ್ ಹೋಗೋಣ. ಗೈಸ್ ಫೈನಲಿ ಬೋಟ್ ಬಂತು. ಈ ಜಾಕೆಟ್ ನೋಡಿದ್ರೆ ನನಗಿಂತ ದೊಡ್ಡವಿದ್ದಾವೆ ಗೈಸ್, ಆಗದೇ ಇಲ್ಲ. ನಾನು ಬೃಂದ ಕಷ್ಟಪಟ್ಟು ಆ ಜಾಕೆಟ್ನ ಹಾಕಿದ್ಮೇಲೆ ನೆನಪಾಯ್ತು ಅಯ್ಯೋ ಫೋಟೋ ತಕ್ಕೋಬೇಕಿತ್ತು ಅಂತ. ಯಾಕಂದರೆ ಅಯ್ಯಪ್ಪ ಇನ್ನೂ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ, ಇನ್ನೊಂದು 4-5 ಜನ ಬರಲಿ ಅಂತ ಕಾಯ್ತಿದ್ದ. ಸೊ ಮತ್ತೆ ವಾಪಸ್ ತೆಗೆದು ಒಂದು 4 ಫೋಟೋ ಶೂಟ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಬಂದರು ಒಂದು ಸ್ವಲ್ಪ ಜನ. ಆಮೇಲೆ ಹೊರಟ್ವಿ ಗೈಸ್. ಬನ್ನಿ ಅದ್ರದ್ದು ಸೀನ್ರಿದು ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ.
ಗೈಸ್ ಇವಾಗ ಬೋಟ್ ರೈಡ್ ಮುಗೀತು, ಹೋಗ್ತಾ ಇದ್ದೀವಿ ಗೈಸ್. ಡಿಸ್ಟರ್ಬೆನ್ಸ್ ಭಾಳ ಇದೆ ಬಿಕಾಸ್ ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಅದು ವಾಯ್ಸ್ ರೆಕಾರ್ಡ್ ಆಗಲಿದ್ದಕ್ಕೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿರೋದು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ಇನ್ನೊಂದ್ಸಲ ತಪ್ಪಾಗದೇ ಇರೋ ಥರ ನೋಡ್ಕೊತೀನಿ. ಸಾರಿ ಗೈಸ್, ಸಾರಿ ಗೈಸ್. ಬೋಟ್ ರೈಡ್ ಎಲ್ಲ ಮುಗಿಸಿ ಈಗ ಆನೆ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಆಮೇಲೆ ನೆಕ್ಸ್ಟ್ ರೆಸಾರ್ಟಿಗೆ ಹೋಗೋಣ. ಬನ್ನಿ, ರೆಸಾರ್ಟಿಗೆ ಹೋಗಿ ಸ್ವಲ್ಪ ಹೊತ್ತು ಚಿಲ್ ಮಾಡೋಣ. ಗೈಸ್, ಈ ಆನೆ ಬಗ್ಗೆ ಹೇಳಲೇಬೇಕು. ಇದು ಅಷ್ಟು ವಿಶೇಷ ಆನೆ. ಇದ್ರ ಹೆಸರು ಕೇಶವ ಅಂತ. ಇದು ಗಂಡಾನೆ ಮತ್ತು ಇದು 2.6 ಮೀಟರ್ಸ್ ಉದ್ದ ಇದೆ. ಇದು 5,000 kg ತೂಕ, ಹಾಗೆ 47 ವರ್ಷ ಈ ಆನೆಗೆ. ಸೊ ಈ ಆನೆ ವಿಶೇಷ ಏನಪ್ಪ ಅಂತಂದರೆ ಇದಕ್ಕೆ ಕಣ್ಣು ಕಾಣಲ್ಲ, ಆಯಿತಾ. ಭಾಳ ವರ್ಷಗಳಿಂದನೇ ಕಣ್ಣು ಕಾಣಲ್ಲ. ಸೊ ಇದು ನಾನು ಬೇಕಂದರೆ ಇದ್ರದ್ದು ಫೋಟೋಸ್ ಹಾಕ್ತೀನಿ, ನೋಡ್ರಿ ಬೇಕಂದರೆ. ಆ್ಯಂಡ್ ಗೈಸ್, ಇದ್ರಲ್ಲಿ ಬರೆದಿರೋ ಪ್ರಕಾರ ಈ ಆನೆ ಕಾಡಲ್ಲಿ ಹೆಚ್ಚು ದೂರ ಹೋಗಿ ಯಾರದ್ದೇ ಸಹಾಯ ಇಲ್ಲದೆ ವಾಪಸ್ ಬರ್ತದಂತೆ. ಗ್ರೇಟ್ ಗೈಸ್, ನಿಜವಾಗ್ಲೂ ಗ್ರೇಟ್. ಗೈಸ್, ಇಲ್ಲೆಲ್ಲ ಮುಗಿಸಿ ಈಗ ಮಣ್ಗದ್ದೆಗೆ ಹೋಗ್ಬೇಕು ಅನ್ಕೊಂಡ್ವಿ. ಬಟ್ ರೆಸಾರ್ಟಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ರೆಸಾರ್ಟಿಗೆ ಹೋಗ್ತಿದ್ದೀವಿ. ರೆಸಾರ್ಟಿಗೆ ಹೋಗಿ ರೆಸ್ಟ್ ಮಾಡ್ತೀವಿ. ಏನೇನ್ ಫೋಟೋ ತೆಗಿ, ಮಕ್ಕಳಿದ್ಬಿಡಂಗೆ ಹೇಳ್ತೀನಿ. ತಲೆ ಕೆರಿತೈತೆ, ತಲೆ ಕೆರಿತಾ ಇರೋದು. ಓಕೆ ಫೈನ್. ಇರಿಟೇಟ್ ಆಗ್ತತೆ. ಚೆನ್ನಾಗ್ ಕೂತೈತಿ ನೋಡಿ. ನೀನ್ ತೆಗಿತಿದ್ಯಾ?
ಮೇಡಮ್ ನಿಮ್ಮ ಮಗಳವರು ಅನಿಮಲ್ಸ್ ಅಂದ್ರೆ ಭಯನಾ? ಎಲ್ಲಿ ಕಚ್ಚಿಬಿಡ್ತವೆ. ಯೂಟ್ಯೂಬರ ನೀವು? ಯೂಟ್ಯೂಬರ ಮೈಕ್ ಐತೆ ಬೇಜಾರ ಮಾಡಕ ಯೂಟ್ಯೂಬರ್ ನನ್ಗೂ ಯೂಟ್ಯೂಬರ್ ಕಂಡ್ರು ಆಗಲ್ಲ. ನನಗೆ ಯೂಟ್ಯೂಬರ್ ಕಂಡ್ರು ಆಗಲ್ಲ. ಸೇರಿಸ್ತಾ ಇದೆ. ಎಲ್ಲಿಂದನೋ ಬರ್ತಾರೆ, ಇವ್ರ ಬೆಳಕೆ ಇನ್ನೊಬ್ಬರ ತೆಗಿತಾರೆ. ನಾನು ಈಗ ಸ್ಟಾರ್ಟ್ ಮಾಡಿ ಅದಕ್ಕೆ ನಾನು ಯೂಟ್ಯೂಬರ್, ನೀವು ಫಸ್ಟ್ ಯೂಟ್ಯೂಬರ್ ಇದ್ರೆ ನಾನು ಕೊಡ್ತಾ ಇರ್ತಿಲ್ಲ. ನಾನು ಈಗ ಅದು ನೋಡಿದ್ದು ಮೈಕ. ಎರಡು ಕೈ ಕಟ್ಟಿ ಗೊತ್ತಿದ್ದಕ್ಕ ನಾನು ಯೂಟ್ಯೂಬ್ ಬಿಡ್ತಿದ್ದೆ. ಅವಾಗ ಇಬ್ರು ಮೋಸ ಮಾಡಿದ್ರು. ವಿಡಿಯೋ ಮಾಡ್ಕೊಂಡೋಗಿ ವಿಡಿಯೋ ಹಂಗೆ ಹಿಂಗೆ ಅಂತ ಹಾಕ್ತಿದ್ರು. ಅವಾಗ ಎಲ್ಲಾರು ಹಂಗೆ ಇರಲ್ಲ ಅಲ್ಲ. ಎಲ್ರು ಇರಲ್ಲಕ್ಕ. 100ರಲ್ಲಿ 90 ಭಾಗ ಮತ್ತೊಬ್ಬನ ತುಳಿದ್ಬಿಟ್ಟೆ ಬೆಳೆಯೋದು ಯೂಟ್ಯೂಬರ್. ಇದೆಲ್ಲ ಆದಮೇಲೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗಲಿಲ್ಲ, ಸೊ ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಆ ವಿಡಿಯೋನ ಅಲ್ಲೇ ಕಟ್ ಮಾಡಿದೆ. ಅನ್ನಿಸ್ತು ಅವ್ರ ಕೈಯಾಗ ಕೊಟ್ಟು ಹೋಗ್ಬಿಡೋಣ ಅಂತ. ಬಟ್ ಸ್ಟಿಲ್ ಯಾಕೆ ನಿಂತಿದ್ನೋ ಗೊತ್ತಿಲ್ಲ. ಇಟ್ಸ್ ಓಕೆ ಗೈಸ್, ಏನಾಗಲ್ಲ. ಎಷ್ಟೊಂದು ಯೂಟ್ಯೂಬರ್ಸ್ ಹೇಳೋದು ಕೇಳಿದ್ದೀನಿ, ಯೂಟ್ಯೂಬರ್ಸಿಗೆ ರೆಸ್ಪೆಕ್ಟ್ ಇಲ್ಲ ಅಂತ. ಸೊ ಈಗ ಅಲ್ಲಿಂದ ರೆಸಾರ್ಟಿಗೆ ಹೋಗ್ತಾಯಿದ್ವಿ. ಬನ್ನಿ ಗೈಸ್ ಹೋಗೋಣ. ಗೈಸ್ ನಾವಿವಾಗ ರೆಸಾರ್ಟಿಗೆ ಬಂದ್ವಿ. ಸೊ ಇಲ್ಲಿಂದ ಸ್ವಲ್ಪ ಚೆಕ್ ಇನ್ ಆಗೋಕ್ಕೆ ಏನೇನು ಪ್ರೊಸೀಜರ್ಸ್ ಇದೆ ಅದೆಲ್ಲ ಮಾಡಿ ವೆಲ್ಕಮ್ ಡ್ರಿಂಕ್ ಕುಡಿದು ಹೋಗೋಣ. ಬನ್ನಿ ಗೈಸ್, ರೆಸಾರ್ಟ್ ರೂಮಿಗೆ ಹೋಗೋಣ. ಗೈಸ್ ಇದ್ರದ್ದು ಪಾರ್ಟ್ 2 ವಿಡಿಯೋ ನಾಳೆ ಹಾಕ್ತೀನಿ. ಬಿಕಾಸ್ ತುಂಬ ಅಂದರೆ ತುಂಬ ಲೆಂತ್ ಆಯಿತು, 17 ನಿಮಿಷ ಆಯಿತು ಇದೇ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸ್ವಿಮ್ಮಿಂಗ್ ಪೂಲು ಹಾಗೆ ಟ್ರಕ್ಕಿಂಗು ಎಲ್ಲ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಬಾಯ್, ಲವ್ ಯು.